ಇದನ್ನ ಕೇಳಿ ನಮಗೆಲ್ಲ ತುಂಬ ದುಃಖ ಆಗ್ತಾ ಇದೆ. ಯಾಕಂದರೆ ನಾವು ಎಲ್ಲ ಹೆಣ್ಮಕ್ಳನ್ನೆಲ್ಲ ಹಿಡ್ದಿದ್ದೀವಿ. ಯಾಕಂದರೆ ಹಳ್ಳಿಗಳಿಂದ ಮಕ್ಕಳನ್ನು ಹಾಸ್ಟೆಲ್ ನಮ್ಮ ಮಕ್ಕಳು ಹೆಣ್ಣು ಮಕ್ಕಳು ಎಜುಕೇಷನ್ ಆಗಲಿ ಅಂತೇಳಿ ರೆಸಿಡೆನ್ಸಿ ಸ್ಕೂಲಲ್ಲಿ ಏನು ಮಾಡ್ತಾರೆ ಓದ್ಸೋಕೆ ಪಾಲಕರು ಇಡ್ತಾರೆ. ಬಟ್ ಅಲ್ಲಿ ಏನು ನಮ್ಮ ಮಕ್ಕಳಿಗೆಲ್ಲ ನಾವು ಸೆಕ್ಯೂರಿಟಿ ಐತೆ ಅಂತ ಇಟ್ಟು ಸಲ ತಿಳ್ಕೊಂಡಿದ್ದೀವಿ. ಯಾಕಂದರೆ ಈಗ 2 ದಿವಸದಿಂದ 10 ವರ್ಷದ ಬಾಲಕಿ ಮ್ಯಾಗ ಒಬ್ಬ ಶಿಕ್ಷಕ ಅತ್ಯಾಚಾರ ಏನು ಮಾಡಿದನಲ್ಲ, ನಿಜವಾಗಲೂ ನಾವೆಲ್ಲ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಏನಾಗದೈತೆ ಒಂಥರ ನಾಚಿಕೆ ಪಡುವಂಥದ್ದಾಗಿದೆ. ಯಾಕಂದರೆ ಎಲ್ಲಿದೆ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ? ಯಾಕಂದರೆ ಅಂಥ ರಕ್ಷಣೆ ನಮಗೆ ಸಿಗಬೇಕಾದ್ರೆ ಯಾರು ಅತ್ಯಾಚಾರ ಮಾಡಿದಾರಲ್ಲ ಅವ್ರಿಗೆ ಏನು ಮಾಡ್ಬೇಕಂದ್ರೆ ತಕ್ಷಣ ಇವಾಗ ಗಲ್ಲಿಗೆ ಏರಿಸ್ಬೇಕು ಅವ್ರನ್ನ. ಗಲ್ಲಿಗೆ ಏರಿಸಿ ಅಂದ್ರೆ ಯಾಕಂದ್ರೆ ನಮ್ಮ ಗೋಕಾಕ ನಾಡೈತ್ಲ, ಯಾಕಂದರೆ ಇದೊಂಥರ ಪ್ರಸಿದ್ಧವಾದ ನಾಡೈತಿ. ಇಲ್ಲಿ ಯಾಕಂದ್ರೆ ಒಂದು ಕಪ್ಪು ಚುಕ್ಕೆ ಆಗಿಬಿಟ್ಟು ಗೋಕಾಕದಲ್ಲಿ ಹಿಂಗೆ ಆಗ್ತಾ ಇದೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗ್ತಾ ಇದೆ. ಅಲ್ಲಿ ಅತ್ಯಾಚಾರ ಆಗಿದೆ, ಇಲ್ಲಿ ಅತ್ಯಾಚಾರ ನಾವು ಬರೋ ಕೇಳ್ಪಟ್ಟಿದ್ದೀವಿ. ಬಟ್ ಏನಾಗಿ ಗೋಕಾಕದಲ್ಲಿ ನಮ್ಮ ಮುಂದೆ ನಮ್ಮ ಮಕ್ಕಳಿಗೆ ಅತ್ಯಾಚಾರ ಆಗಿದೆ ಅಂದ್ಕೊಂಡು ನಮಗೆ ತುಂಬ ದುಃಖ ಆಗಿದೆ. ನಿಜವಾಗ್ಲೂ ಇದನ್ನು ಏನು ಖಂಡಿಸ್ಬೇಕಂತಂದ್ರೆ ನಮ್ಮ ಸರ್ಕಾರದವ್ರು ನಾವು ಕೇಳ್ಕೊಳ್ಳೋದೇನಂದ್ರೆ ರೀ, ಎಲ್ಲಿ ನಾವು ಕೋಚಿಂಗ್ ಸೆಂಟರ್ ಮತ್ತು ಸ್ಕೂಲ್ಗಳಲ್ಲಿ ಏನಿದೆ ಅಂದ್ರೆ ರೀ, ಎಲ್ಲಿ ಶಿಕ್ಷಕರಾದ್ರೆ ಅವ್ರಿಗೊಂದು ಸ್ವಲ್ಪ ಎಚ್ಚರಿಕೆ ಕೊಡ್ಬೇಕು ರೀ. ಯಾಕಂದ್ರೆ ನಮ್ಮ ಮಕ್ಕಳನ್ನ ನಂಬಿ ನಾವು ನಮ್ಮ ಮನೆಯಲ್ಲಿ ಮಕ್ಕಳು ಅಂದ್ರೆ ನಮ್ಮ ಜೊತೆ ರೀ 1-2-3 ತಾಸು ಅಷ್ಟೇ ಇರ್ತಾವೆ. ಪ್ರತಿ ಹೆಚ್ಚಿನ ಸಮಯವನ್ನು ಶಿಕ್ಷಕರ ಜೊತೆ ಮಕ್ಕಳು ಕಲಿತಾರೆ. ಶಿಕ್ಷಕರಂದ್ರೆ ಹೆಂಗಿರ್ಬೇಕಂದ್ರೆ ಒಂದು ತಂದೆ ತಾಯಿ ಒಂದು ಪಾಲಕರ ಥರ ಅವ್ರನ್ನ ಟ್ರೀಟ್ ಮಾಡ್ಬೇಕು ರೀ. ಅದೆಲ್ಲ ಬಿಟ್ಟು ಈ ಥರ ಎಲ್ಲ ಅತ್ಯಾಚಾರ ಒಂದು ಮಕ್ಕಳ ಮ್ಯಾಗ ಭಾಳ ಪರಿಣಾಮ ಬೀಳ್ತೈತಿ. ಯಾಕಂದ್ರೆ ಈ ಸದ್ಯ ನಾವು ಹೋರಾಟ ಮಾಡೋದು ಉದ್ದೇಶ ಏನಂದ್ರೆ ರೀ, ಆ ಅತ್ಯಾಚಾರಿಗಿನ್ನ ಗೋಕಾಕದಲ್ಲಿ ಶಿಕ್ಷೆ ಆಯ್ತಂದ್ರೆ ರೀ ಇನ್ನು ಯಾವ ಅತ್ಯಾಚಾರ ನಮ್ಮ ಗೋಕಾಕದಲ್ಲಿ ಹುಟ್ಟಿಕೊಳ್ಳಂಗಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಇದೊಂದು ಮಾದರಿ ಆಗ್ಬೇಕಂತೇಳಿ ನಮ್ದೆಲ್ಲ ಉದ್ದೇಶ ಐತ್ರಿ. ಅದ್ರ ಸಲುವಾಗೆಲ್ಲ ನಾವೆಲ್ಲ ಹೋರಾಟ ಮಾಡ್ತೇವ್ರಿ. ನಮ್ಮ ಹೋರಾಟ ಎಲ್ಲ ಇದನ್ನ ಆಗಬೇಕಂದ್ರೆ ಎಲ್ಲ ಹೆಣ್ಮಕ್ಳೆಲ್ಲ ಕೆಲಸ ಬಿಟ್ರಿ ಎಲ್ಲ ಬಡವರೆಲ್ಲ ಬಂದಿದ್ದಾರೆ. ಯಾಕಂದ್ರೆ ಎಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ. ಕಳ್ಸಂದ್ರೆ ಯಾರಿಗೂ ಏನಂದ್ರೆ ನಮಗೆಲ್ಲ ಪ್ರೊಟೆಕ್ಷನ್ ಇಲ್ಲ. ನಿಜವಾಗ್ಲೂ ನಮಗೆಲ್ಲ ಪ್ರೊಟೆಕ್ಷನ್ ಕೊಡಂತೇಳಿ ಎಲ್ಲರಲ್ಲಿ ನಾವು ಸರ್ಕಾರದಲ್ಲಿ ಕೇಳ್ತಾ ಇದ್ದೀವಿ ರೀ. ಯಾಕಂದ್ರೆ ನಾವು ನಮ್ಮದು ಏನು ಬೈಕೈತೆ ಅಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ರೀ. ಶಿಕ್ಷೆ ಆಗಿದ್ದು ನೋಡ್ರಿ, ಅವ್ರಿಗೆ ಅತ್ಯಾಚಾರ ಆಗಿದೆ ಅಂತೇಳಿ ಎಷ್ಟು ಬೇಗೆಲ್ಲ ಪಬ್ಲಿಸಿಟಿ ಆಯ್ತಲ್ಲ, ಇದು ಪಬ್ಲಿಸಿಟಿ ಅವರಿಗೆ ಶಿಕ್ಷೆ ಆಗಿದೆ ಅಂತೇಳಿ ಅದು ಪಬ್ಲಿಸಿಟಿ ಆಗಬೇಕಂದ್ರೆ ಇನ್ನು ಗಂಡು ಮಕ್ಕಳು ಯಾರು ಶಿಕ್ಷೆ ಈ ಥರ ಯಾರು ಮಾಡಬಾರ್ದು ಅನ್ನೋದೇನ್ರಿ ನಾವು ಕೇಳ್ಕೊಳ್ದ್ರಿ. ನಾವೆಲ್ಲ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಕೇಳ್ಕೊತಾ ಇದೀವಿ ರೀ. ಎಲ್ಲ ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾವ್ರಿ, ನಿಮ್ಮ ತಾಯಿ ತಂದೆಗಳು ಇರ್ತಾವ್ರಿ. ಯಾಕ್ರಿ ಬೇರೆದವ್ರ ಮಕ್ಕಳನ್ನ ಈ ಥರ ನೀವು ನೋಡ್ತೀರಿ? ಯಾಕಂದ್ರೆ ನಿಜವಾಗ್ಲೂ ಇದು ದುಃಖಕರದ ವಿಷಯವಾಗೈತ್ರಿ. ಯಾಕಂದ್ರೆ ನಮಗೆ ಏನು ಗೊತ್ತೈತೆ, ನಮ್ಗೆ ಕೇಳಿ ನಾವು ಗೋಕಾಕದವರು ನಮ್ಗೆ ಹಿಂಗಾಗಿದೆ ಅಂತೇಳಿ ತುಂಬ ನಮ್ಗೆ ಅಸಹ್ಯ ಆ ಥರ ಒಂದು ವಿಚಾರ ಇದೆ ರೀ. ಇದು ನಿಜವಾಗ್ಲೂ ಕೇಳ್ಬೇಕಂದ್ರೆ ಅವ್ರಿಗೆ ಗಲ್ಲಿಗೆ ಶಿಕ್ಷೆ ಆಗ್ಬೇಕಂತೇಳಿ ನಮ್ಗೆ ಬೇಗ ಸುದ್ದಿ ಮುಟ್ಟಬೇಕನ್ನೋದು ನಮ್ಗೆ ಆಸೆ ಐತ್ರಿ. ಧನ್ಯವಾದಗಳು. ನನ್ನ ಹೆಸರು ಮಹಾಲಕ್ಷ್ಮಿ ಮಡಮ್ಗೇರಿ ಅಂತ ಹೇಳ್ರಿ. ನಾವು ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಸ್ವಲ್ಪ ಅವರಿಗೆ ಕಠೋರವಾದ ಒಂದು ಶಿಕ್ಷೆ ಬದಲು ಅವರಿಗೆ ತಿಳುವಳಿಕೆ ಹೇಳುವಂಥ ಒಂದು ಪ್ರಯತ್ನ ಮಾಡ್ಬೇಕಂತ ಹೇಳಿಂದ ನಾವು ತಹಶೀಲ್ದಾರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೋತೀವಿ. ಈಗ ಮನವಿ ಪತ್ರ ಶ್ರೀ ಅಧ್ಯಕ್ಷರು ಶ್ರೀ ರಾಮ ಮಂದಿರ ಸೇವಾ ಸಮಿತಿ ಗೋಕಾಕ್ ಇವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಗೋಕಾಕ್ ಇವರಿಗೆ ವಿಷಯ ಅತ್ಯಾಚಾರಿಗೆ ಕಠಿಣ ಶಿಕ್ಷೆ ನೀಡುವ ಕುರಿತು ಇತ್ತೀಚೆಗೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಅತ್ಯಂತ ಕ್ರೂರವಾಗಿ ಅತ್ಯಾಚಾರಗಳು ನಡೆಯುತ್ತಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಇಲ್ಲದಂತಾಗಿದೆ. ಇದರಿಂದ ಅಪರಾಧಗಳು ಹೆಚ್ಚುತ್ತಿವೆ. ಇದೇ ರೀತಿ ಗೋಕಾಕ್ ನಗರದಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕಾದ ಶಿಕ್ಷಕನೋರ್ವ ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಗಿದ್ದು ಪಾಲಕರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಕಾರಣ ಅತ್ಯಾಚಾರದಿಂದ ಶಿಕ್ಷಕನನ್ನು ವಿಚಾರಣೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಆಗ್ರಹಿಸಿ ಈ ಮನವಿಗೆ ಪತ್ರವನ್ನು ನೀಡುತ್ತಿದ್ದೇವೆ. ನ್ಯಾಯ ಸಿಗದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದಂತ ಶ್ರೀ ರಾಮ ಮಂದಿರ ಸೇವಾ ಸಮಿತಿ ಅವರು ಹೇಳಿದ್ದಾರೆ. ಅವ್ರ ಮುಖಾಂತರ ನಾವು ಈಗ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಡ್ತೀವಿ. ಅವ್ರ ಮ್ಯಾಗ ನಮ್ಗೆ ವಿಶ್ವಾಸ ಐತಿ, ಒಂದು ಕಠಿಣ ಕಾನೂನು ಮುಖಾಂತರ ಅತ್ಯಾಚಾರಿಗೆ ಗಲ್ಲಿ ಶಿಕ್ಷೆ ಒದಗಿಸಕ್ಕೆ ಅವರು ಸದಕ್ಕೆ ನಮ್ಮೆಲ್ಲರ ಜೊತೆ ಕೈ ಜೋಡಿಸ್ತಾರೆ ಅಂತ ನಾವು ವಿಶ್ವಾಸ ಇಟ್ಕೊಂತೀವಿ. ಭಾರತ್ ಮಾತಾ ಕಿ ಅತ್ಯಾಚಾರಿಗೆ ಗಲ್ಲು ಶಿಕ್ಷೆ ಅತ್ಯಾಚಾರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ರಾಮ ಮಂದಿರ ಸೇವಾ ಸಮಿತಿ ಗೋಕಾಕ್ ವತಿಯಿಂದ ಇವತ್ತು ತಾವು ಒಂದು ಅತ್ಯಾಚಾರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಂತೇಳಿ ಮನವಿ ಕೊಟ್ಟಿದ್ದೀರಿ. ಖಂಡಿತ ಇದು ಈಗಾಗಲೇ ತಮಗೆಲ್ಲ ಗೊತ್ತಿರಬೇಕು. 2 ದಿನದ ಹಿಂದೆಯೇ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಕಾರ್ಯಾಚರಣೆ ಮಾಡಬೇಕು ಅಥವಾ ಏನು ಎಂಕ್ವೈರಿ ನಡೆಸಬೇಕು ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಅದರ ಪ್ರಕಾರ ಕಾನೂನು ರೀತಿಯಲ್ಲಿ ಎಷ್ಟು ಕಠಿಣವಾದಂಥ ಇದಿದೆ ಆ ರೀತಿ ಅವು ಸೆಕ್ಷನ್ ಮೂಲಕ ಎಲ್ಲ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗಕ್ಕೆ ಬಂಧನದಲ್ಲಿ ಇಟ್ಟಿದ್ದಾರೆ.
ಖಂಡಿತ ಅದು ಏನಿದೆ ತಾವೇನು ಹೇಳ್ತಿದ್ದೀರಿ ಅದರ ಪ್ರಕಾರ ಮುಂದೆ ನಮ್ಮ ಕಡೆಯಿಂದ ಏನಿದೆ ಅಂತಂದರೆ ತಾವು ಮನವಿ ಕೊಟ್ಟಿದ್ರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಇದನ್ನು ತಿಳಿಸಿ ಏನು ಸಾಧ್ಯ ಆಗುತ್ತೆ ಅದು ಆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ಶಿಕ್ಷೆ ಕೊಡಲಿಕ್ಕೆ ಆಗುತ್ತಲ್ಲ ಆ ರೀತಿ ಕೊಡಲಿಕ್ಕೆ ನಾವು ಇದನ್ನು ಒಂದು ಮನವಿಯನ್ನು ಕಳಿಸ್ತಂತ ಅಂತ ಹೇಳ್ತಾ ತಾವೇನು ಈಗ ಭಾಳ ಶಾಂತ ರೀತಿಯಿಂದ ತಾವು ಮನವಿ ಕೊಟ್ಟಿದ್ದಕ್ಕೆ ತಾವೆಲ್ಲರಿಗೂ ನಾನು ಧನ್ಯವಾದ ನನ್ನ ಮಾತನ್ನು ನಮಸ್ಕಾರ.